ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನದರ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 11 ಬೆಂಕಿ ಎತ್ಕೊಂಡು ಉರಿತಾರೋ ರೀತಿ ಅನಿಸಿದೆ ನನಗಂತೂ. ಫಸ್ಟ್ ದಿನನೇ ಇಷ್ಟೆಲ್ಲ ಕ್ರಿಯೇಟ್ ಆಗ್ತದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಗೈಸ್, ಇನ್ನೂ ಎಷ್ಟು ದಿನ ಇದೆ. ವಾಹ್, ನೋಡೋಣ. ನೆನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಬರುತ್ತೆ, ಡೀಟೇಲಾಗಿ ಮಾತಾಡೋಣ ಯಾರು ತಪ್ಪು ಯಾರು ಸರಿ ಅಂತ. ಆ್ಯಂಡ್ ಇವತ್ತು ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇವತ್ತು ಕೂಡ ಜಗಳ ಆಗ್ತದೆ, ನೆನ್ನೆ ಕೂಡ ಜಗಳ ಆಯಿತು, ನಾಳೆ ಮತ್ತು ಇನ್ನು ಮಿಕ್ಕಿದ ದಿನ ಎಲ್ಲ ಕೂಡ ಜಗಳ ಆಗುತ್ತೆ ಅನ್ನೋದು ಗೊತ್ತಾಗ್ತದೆ. ಓಕೆನಾ. ಇಲ್ಲಿ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ಇಲ್ಲಿರುವಂಥ ಸಿಂಪಲ್ ವಿಷಯಗಳನ್ನ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಿದ್ದಾರೆ ಇಲ್ಲಿರುವಂಥ ಸ್ಪರ್ಧಿಗಳು. ಆ್ಯಂಡ್ ಜೊತೆಗೆ ಒಂದು ವಿಷಯ ಪ್ರೋಮೋಗಳು ನೋಡಿದಾಗ ನಂಗೆ ಅನಿಸ್ತಿರೋದೇನಪ್ಪ ಅಂದರೆ, ಇವರೆಲ್ಲರೂ ಕೂಡ ನಾನು ಹಿಂಗೆ ಇರಬೇಕು ಅಂತ ಅಂದ್ಕೊಂಡು ಬಂದಿದ್ದಾರೆ. ಅದೇ ಪ್ರಾಬ್ಲಮ್ ಆಗ್ತಿರೋದು. ಅವ್ರು ಬಂದುಬಿಟ್ಟು ಆರಾಮಾಗಿ ಇದ್ದುಬಿಟ್ಟಿದ್ರೆ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಇನ್ನೂ ಪಾಸಿಟಿವ್ ವೇಲಿ ಎಂಟರ್ಟೈನ್ಮೆಂಟ್ ಮಾಡೋ ಕಡೆ ಗಮನ ಕೊಟ್ಟಿದ್ರೆ, ಇಷ್ಟೆಲ್ಲ ಓವರ್ ಥಿಂಕ್ ಮಾಡಿಲ್ಲ ಅಂದರೆ ಇನ್ನೂ ಬೆಟರ್ ಇರ್ತಿತ್ತು. ಓಕೆನಾ. ಬಟ್ ಇಲ್ಲಿ ಮಾಡಿರೋಂಥ ಕೆಲಸ ಏನಪ್ಪ ಅಂದರೆ, ನಾನು ಹಿಂಗೆ ಇರ್ತೀನಿ ಈ ಸೀಸನ್, ನಾನು ಹೀಗೆ ತೋರಿಸ್ಕೊತೀನಿ ಅಂತ ಆಲ್ರೆಡಿ ಡಿಸೈಡ್ ಮಾಡ್ಕೊಂಡು ಬಂದಿದ್ದಾರೆ. ಅದು ರಿಯಾಲಿಟಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡ್ತಾ ಇದೆ. ಸೊ ಅದು ನಮಗಿಲ್ಲಿ ಕ್ಲಿಯರಾಗಿ ಗೊತ್ತಾಗ್ತದೆ. ಇವಾಗ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಪ್ರೋಮೋ ಪ್ಲೇ ಮಾಡ್ತಾ ನೋಡ್ತಾ ಹೋಗೋಣ, ಆಮೇಲೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಕೊಟ್ಟಿದ್ದಾರೆ ಟಾಸ್ಕ್. ಜಾಸ್ತಿ ಬರ್ತದೆ ಗೌತಮಿ ಜಗದೀಶ್ ಕಿರ್ಬೋದು. ಶಿಶಿರ್ ಪರವಾಗಿಲ್ಲ ಆಗಿರೋ ಶಾಸ್ತ್ರಿ ಸಗದಾಗಿ ಹಾಕೊಂಡು ಬಿಡ್ತವ್ರೆ. ಯಮುನವರು ಕೂಡ ರೂಲ್ಸ್ ಬಗ್ಗೆ ಮಾತಾಡಿಕೊಂಡು ಸಿಕ್ಕಾಪಟ್ಟೆ ವಿಷಯಗಳನ್ನ ಮಾತಾಡ್ತಿದ್ದಾರೆ. ಇಲ್ಲಿ ಯಮುನವರು ತುಂಬ ರೂಲ್ಸ್ಗಳಿಗೆ ಸ್ಟಿಕ್ ಆನ್ ಆಗಿರೋ ರೀತಿ ಕಾಣಿಸ್ತಿದೆ. ಅದು ಒಂದು ರೀತಿ ಒಳ್ಳೆಯದೇ ಕೂಡ ಹೌದು, ಬಿಕಾಸ್ ರೂಲ್ಸ್ ಮ್ಯಾಟ್ರ್ ಆಗುತ್ತೆ ಬಿಗ್ ಬಾಸ್ ಮೇಲೆ. ನಮ್ಗೆ ಗೊತ್ತಿರ್ಬೋದು, ಗೊತ್ತಿರೋದೆ ಬಿಗ್ ಬಾಸ್ ಸೀಸನಲ್ಲಿ ಯಾವ ಥರ ಆಗಿದೆ ಎಲ್ಲ ಕತೆಗಳು. ರೂಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೀವು ಈಗ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಒಂದು ಟಾಸ್ಕ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅವರು ಈ ನಾಮಿನೇಷನ್ ಪ್ರಕ್ರಿಯೆಗೆ. ಆ್ಯಂಡ್ ಇಲ್ಲಿ ರಂಜಿತ್ ಕುಮಾರು ಮತ್ತು ಗೋಲ್ಡ್ ಸುರೇಶ ಇವ್ರು ಯಾರು ಅಂತ ಗೊತ್ತಾಗ್ತಿಲ್ಲ ಕರೆಕ್ಟಾಗಿ, ಈ ಫ್ರೇಮಲ್ಲಿ ನೋಡ್ಬೋದು. ಆ್ಯಂಡ್ ಇವಾಗ ಇಲ್ಲಿ ಟಾಸ್ಕ್ ಇರೋದೇನೆಂದರೆ, ನೀರಿದೆ ಆ್ಯಂಡ್ ಹಗ್ಗ ಇದೆ, ಅದನ್ನು ಬಿಡಿಸ್ಕೊಂಡು ಹೋಗಬೇಕು ಅವರು. ಅಷ್ಟು ನೋಡೋಕೆ ಈಸಿ ಕಂಡ್ರೂ ಕೂಡ ಕಷ್ಟ ಇದೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಬೆಂಕಿ ಕೂಡ ಇದೆ ಫೋಟೋ ಗಿಟ ಹಾಕೋದಕ್ಕೆ. ಆ್ಯಂಡ್ ಇದು ಭಯಂಕರ ಟ್ರಿಗರ್ ಮಾಡುತ್ತೆ ಗುರು. ಆ್ಯಂಡ್ ಇಲ್ಲಿ ರಂಜಿತ್ ಕುಮಾರ್ ಏನೋ ಮುಂದೆ ಇದ್ದಂಗೆ ಕಾಣಿಸ್ಕೊತಿದ್ದಾರೆ, ನೋಡೋಣ. ಆ್ಯಂಡ್ ಇಲ್ಲಿ ಇಬ್ಬರು ಹುಡುಗಿರಿದ್ದಾರೆ. ಸೊ ಇವರು ಇಬ್ಬರು ಯಾರು ಅಂತ ಗೊತ್ತಾಗ್ತಾರೆ, ನಿಮ್ಗೆಲ್ಲ ಗೊತ್ತಾಗಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಬ್ಲೂ ಕಲರ್ ಇರೋ ಫಸ್ಟ್ ಇದ್ದಾರೆ. ಆ್ಯಂಡ್ ಇನ್ನೊಂದು ಫ್ರೇಮಲ್ಲಿ ನೀವು ಇಲ್ಲಿ ನೋಡ್ತಿರ್ಬೋದು, ಇವರೆಲ್ಲ ನರಕದಲ್ಲಿರೋರೆ ಅಂತ ಅನಿಸುತ್ತೆ. ಇಲ್ಲಿ ಟಾಸ್ಕ್ ಕೊಟ್ಟಿರುವಂಥದ್ದು ಇಲ್ಲಿ ಕ್ಲಿಯರಾಗಿ ನರಕದಲ್ಲಿರುವಂಥ ಸ್ಪರ್ಧಿಗಳಿಗೆ. ಆ್ಯಂಡ್ ಇವಾಗ ಇಲ್ಲಿ ನಮಗೆ ಮಾನಸ ಸಂತು ಮತ್ತು ನಮ್ಮ ಗೋಲ್ಡ್ ಸುರೇಶ್ ಅವರೆಲ್ಲ ಸೊ ಅವರು ಈ ಗೋಲ್ಡ್ ಸುರೇಶ್ ಅವರು ವಿನ್ ಆಗ್ತಾರೆ ಅಂತ ಅನ್ಕೋತೀನಿ. ಆ್ಯಂಡ್ ಇನ್ನು ಎರಡನೇ ಇದರಲ್ಲಿ ಬಂದಾಗ ಇಲ್ಲಿ ಆಲ್ರೆಡಿ ಮುಂದೆ ಹೋಗಿ ಎತ್ಕೊಡ್ತಿದ್ದಾರೆ. ತ್ರಿಶೂಲ ಕೂಡ ಇದೆ. ಸೊ ಅಂದರೆ ಯಾರು ಅಲ್ಲಿ ಬೇಗ ಬರ್ತಾರೆ ಅವ್ರು ಬಂದು ಆ ತ್ರಿಶೂಲ ಎತ್ಕೋಬೇಕು, ಅಲ್ಲಿಗೆ ಅವರು ವಿನ್ನರ್ ಅಂತ ಆಗುತ್ತೆ. ಆ್ಯಂಡ್ ಇಲ್ಲಿ ನಮಗೆ ಅನುಷಾ ರೈ ಅವರು ವಿನ್ನರ್ ಆಗಿರುವಂಥದ್ದು ಕ್ಲಿಯರಾಗಿ ಗೊತ್ತಾಗ್ತದೆ ಅವರಿಬ್ಬರಲ್ಲಿ. ಸೊ ಇಷ್ಟು ಟಾಸ್ಕ್ ಇದೆ. ಓಕೆನಾ. ಆ್ಯಂಡ್ ಈ ಟಾಸ್ಕು ಮೇ ಬಿ ನಾಮಿನೇಟ್ ಮಾಡೋದಕ್ಕೆ ಆಗ್ಬೋದು, ಅಥವಾ ನಾಮಿನೇಟಿಂದ ಸೇವ್ ಆಗೋದಕ್ಕೆ ಎರಡು ರೀತಿ ಯೂಸ್ ಆಗ್ಬೋದು. ಸೊ ಕಾದು ನೋಡಬೇಕಾಗತ್ತೆ. ಆ್ಯಂಡ್ ನಾವು ಮುಂದೆ ಹೋಗ್ತಾ ನೋಡಿದಾಗಲೂ ಕೂಡ ಎಲ್ಲರೂ ಕೂಡ ಸ್ವರ್ಗದಲ್ಲಿರೋರೇ ಇದು ಮಾಡ್ತಿರೋಂಥದ್ದು, ನಾಮಿನೇಟ್ ಮಾಡ್ತಿರೋಂಥದ್ದು. ಹಾಗಾಗಿ ನರಕದಲ್ಲಿರೋರು ಏನಿದ್ದಾರೆ ಇವ್ರಿಗೂ ಕೂಡ ರೈಟ್ ಸಿಗ್ಬೋದು ಅನ್ಕೋತೀನಿ. ಯಾಕಂದರೆ ಸ್ವರ್ಗದಲ್ಲಿರೋರು ಮಾತ್ರ ನಾಮಿನೇಟ್ ಮಾಡೋ ರೀತಿ ಇರುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇವಾಗ ಇದು ವಿನ್ ಆಗೋದ್ರಿಂದ ಮೇ ಬಿ ಅದೊಂದು ಚಾನ್ಸ್, ಇಲ್ಲಾಂದರೆ ಬೇರೆ ಅದಕ್ಕಾದರೂ ಒಂದು ಪಾಯಿಂಟ್ ಆಗ್ಬೋದು. ಕಾದು ನೋಡಿ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ನೀವು ಈ ಫ್ರೇಮ್ ನೋಡಿದ್ರೆ ಇಲ್ಲಿ ಬೆಂಕಿ ಉರಿತಿರುವಂಥದ್ದು. ಆ್ಯಂಡ್ ಮೇಯ್ನಾಗಿ ಟಾಸ್ಕ್ ಇಲ್ಲಿಂದನೇ ಶುರು ಆಗೋಂಥದ್ದು. ಓಕೆನಾ. ರಿಯಲ್ ಆಟ ಇದು. ಯಾಕಂದರೆ ಈ ನಾಮಿನೇಷನ್ ಅನ್ನೋಂಥದ್ದು ಡೈರೆಕ್ಟ್ ಆಯಿತು ಅಂದಾಗ ತುಂಬ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಯಾರಿಗೂ ಸತ್ಯ ಹೇಳಿದ್ರೆ ಇಷ್ಟ ಆಗಲ್ಲ ಗುರು. ಜೊತೆಗೆ ನೀನು ಹಿಂಗೆ ಅಂತ ಹೇಳ್ಬಿಟ್ರಂತೂ ಆಗಲ್ಲ. ಪ್ರೀವಿಯಸ್ ಸೀಸನ್ ನಾನು ಅದನ್ನೇ ಹೇಳ್ತಿದ್ದೀನಿ, ಯಾವಾಗ ಓಪನ್ ನಾಮಿನೇಷನ್ ಅಂತ ಬರುತ್ತೆ ಆವಾಗ ಇದು ಪ್ರಾಬ್ಲಮ್ ಇದ್ದಿದ್ದೆ. ಆ್ಯಂಡ್ ಇವಾಗ ಆಡಿಯೋ ಮುಖಾಂತರ ನೋಡೋಣ. ಟಾಸ್ಕಲ್ಲಿ ಮುಗೀತಲ್ವಾ, ಇದು ಎರಡನೇ ಅಂತ. ಓಕೆನಾ. ನಾಮಿನೇಷನ್ದು ಸೊ ಚೆನ್ನಾಗಿ ಮಾಡಿದರೆ, ಅಂದರೆ ಕಂಪ್ಲೀಟ್ ಮೊದಲಿಂದು ಕೂಡ ಆ ಕ್ರೇಜ್ ಪ್ರೀವಿಯಸ್ ಸೀಸನ್ದು ಏನಿತ್ತು ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿರೋದು ಬಿಗ್ ಬಾಸ್ ಅವರು. ಅದು ಖುಷಿ ಆಗ್ತದೆ. ಓಕೆನಾ. ಇಲ್ಲಿ ಯಮುನಾ ಅವ್ರ ಬಗ್ಗೆ ಜಾಸ್ತಿ ಬರ್ತಿದೆ. ಆ್ಯಂಡ್ ಭವ್ಯಗೌಡ ಅವ್ರ ಹೆಸರು ಬರ್ತಾ ಇದೆ. ಇಲ್ಲಿ ನಮಗೆ ಕ್ಲಿಯರಾಗಿ ನಮ್ಮ ತ್ರಿವಿಕ್ರಮ್ ಅವರು ಭವ್ಯಗೌಡವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಅದ್ರ ಜೊತೆಗೆ ನಮ್ಮ ಗೌತಮಿ ಅವರು ಕೂಡ ನಮ್ಮ ಭವ್ಯ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿದ್ದಾರೆ. ಈ ಡಾಮಿನೇಟ್ ಅನ್ನೋದೇನಿದೆ ಯಾರೋ ಬೇರೆಯವ್ರು ಹೇಳಿರೋ ರೀತಿ ಇದೆ, ನೋಡಬೇಕು. ಇಲ್ಲಿ ಗೌತಮಿಗೂ ಇಲ್ಲಿರುವಂಥ ವಿಷಯಗಳಿಗೂ ಅಷ್ಟು ಸಂಬಂಧ ಇಲ್ಲ, ಬಟ್ ಗೌತಮಿಯವ್ರನ್ನ ಆ್ಯಡ್ ಮಾಡಿದ್ದಾರೆ ಆ್ಯಕ್ಚುಲಿ. ಓಕೆನಾ. ಸೊ ಗೌತಮಿಯವ್ರನ್ನ ಯಮುನವ್ರು ಕೂಡ ತೊಗೊಂಡಿದ್ದಾರೆ, ಇನ್ನೊಬ್ರು ತೊಗೊಂಡಿದ್ದಾರೆ.
ಭವ್ಯಗಳು ಹೇಳ್ತಿರುವಂಥದ್ದು ಸಾಫ್ಟ್ ಕಾರ್ನರ್ ಇದೆ ನರಕವಾಸಿಗಳ ಮೇಲೆ ಅಂತ. ಈ ಪಾಯಿಂಟು ಪಕ್ಕ ಇರೋ ಗೌತಮಿ ಅವ್ರ ಬಗ್ಗೆ ಇರೋದಿಲ್ಲ, ನನ್ನ ಪ್ರಕಾರ ಜಗದೀಶ್ ಅವ್ರ ಮೇಲೆ ಇರೋ ಅಂತ ಅನ್ಸುತ್ತೆ. ನಮ್ಮ ಲಾಯರ್ ಜಗ್ಗು ಸಿಕ್ಕಾಪಟ್ಟೆ ಅವಾಗ ಕ್ರಿಯೇಟ್ ಮಾಡ್ತಾರೆ, ಪಾಸಿಟಿವ್ ನೆಗೆಟಿವ್ ಸೆಕೆಂಡ್ರಿ ವಿಷಯ. ಬಟ್ ಈ ಏನಂತಾರೆ ಈ ಕ್ರೇಜ್ ಇದೆಯಲ್ಲ ಬಿಗ್ ಬಾಸ್ ಸೀಸನ್ 10 ಅದನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಿರೋದು ಅಂದರೆ ಅವರೇ ಜಗ್ಗು ಮತ್ತು ನಮ್ಮ ಚೈತ್ರ ಕುಂದಾಪುರ ಅವರು. ನೋಡೋಣ ಹೆಂಗೆ ಹೋಗುತ್ತೆ ಅಂತ ಓಕೆನಾ. ಇದು ಅವ್ರಿಗೆ ಹೇಳಿರೋ ಅಂತ ಅನಿಸುತ್ತೆ. ಸೊ ಇಲ್ಲಿ ಇಬ್ಬರನ್ನ ನಾಮಿನೇಟ್ ಮಾಡ್ಬೋದು ಅಂತ ಅನಿಸುತ್ತೆ. ಒಂದು ಹೆಸರು ಇಲ್ಲಿ ಯಮುನವ್ರು ತಗೊಂಡಿರೋಂಥದ್ದು. ಯಮುನವ್ರು ಹೇಳ್ತಿರೋಂಥ ರೀಸನು ಅಷ್ಟೇ, ಅವ್ರ ಜೊತೆ ಇದ್ದಾರೆ ಅವ್ರ ಜೊತೆ. ಬಟ್ ಆ್ಯಕ್ಚುಲಿ ಪ್ರಾಬ್ಲಮ್ ಅಲ್ಲ ಅಂತ ಅನ್ಕೋತೀನಿ. ಅವ್ರ ಜೊತೆ ಇದ್ದರೆ ಅವ್ರ ಬಗ್ಗೆ ಕೇರ್ ತೋರಿಸಿದ್ರೆ ಅದು ಮಾನವೀಯತೆ ಕೂಡ ಆಗುತ್ತೆ. ಬಟ್ ಏನಪ್ಪ ಅಂದರೆ ರೂಲ್ಸ್ ಒಂದು ಬ್ರೇಕ್ ಮಾಡಬಾರ್ದು, ಅದೇ ಮೇನ್ ಆಗುವಂಥದ್ದು. ರೂಲ್ಸ್ ಬ್ರೇಕ್ ಮಾಡಿದಂತೆ ಏನಾರ ಮಾಡ್ಕೊಳ್ಳಿ. ಬಿಕಾಸ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಬರೀ ಅವ್ರೊಬ್ರಿಗೆ ಪ್ರಾಬ್ಲಮ್ ಆಗೋಲ್ಲ, ಇಡೀ ಮನೆಗೆ ಪ್ರಾಬ್ಲಮ್ ಆಗುತ್ತೆ, ಇಡೀ ಮನೆ ಜವಾಬ್ದಾರಿ ಅವ್ರ ಮೇಲೆ ಬೀಳುತ್ತೆ ಓಕೆನಾ. ಸೊ ಹೀಗಾಗಿ ಒಂದು ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಎಲ್ಲ ಕೆಲಸಗಳನ್ನ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಯಮುನವರು ಕೂಡ ಅಷ್ಟೇ ರೂಲ್ಸ್ ಬಗ್ಗೆ ತುಂಬ ಮಾತಾಡ್ತಾರಲ್ವಾ, ತುಂಬ ಚೆನ್ನಾಗಿ ಇರಿಟೇಟಿಂಗ್ ಆಗ್ಬೋದು. ಬಟ್ ಸ್ಟಿಲ್ ಆ ವ್ಯಕ್ತಿ ಮಾತಾಡ್ತಿರೋ ವಿಷಯ ಏನಿದೆ ಅದು ರೈಟ್ ಇದೆ. ಬಟ್ ಯಾಕೋ ಕೆಲವೊಬ್ರಿಗೆ ಇಷ್ಟ ಆಗ್ತಿಲ್ಲ, ಯಾಕೆಂದ್ರೆ ನಂಗದು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಇವ್ರು ಹೇಳ್ತಿರೋಂಥದ್ದು ಇವಾಗ ಏನು ಹೇಳ್ತಿದ್ದಾರೆ, ಮೇ ಬಿ ಇವ್ರಿಗೋಸ್ಕರ ಅಲ್ಲ ಅನ್ಕೋತೀನಿ, ಯಾರು ಗೌತಮಿಗೆಲ್ಲ ಹೇಳ್ತಿರೋದು, ಜಗ್ಗವ್ರಿಗೆ ಹೇಳ್ತಾ ಇರ್ಬೋದು. ಬಿಕಾಸ್ ಜಗ್ಗವರೇ ಜಾಸ್ತಿ ನರ್ಕದವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿರೋದು. ಅದನ್ನು ಮಾನವೀಯತೆ ಅಂತ ಹೇಳ್ತಿರೋ ಅಥವಾ ಗಿಮಿಕ್ ಅಂತ ಹೇಳ್ತಿರೋ, ಹೇಗೆ ತಗೋತೀರಾ ನೀವೇ ಹೇಳಿ. ಬಟ್ ಬೆಂಕಿಗೆ ಹಾಕೋದಿದೆಯಲ್ಲ ಕಷ್ಟ ಆಗೋರು. ಆ್ಯಕ್ಚುಲಿ ಈ ಪಾಯಿಂಟ್ ರೈಟು. ಈಗ ಅವ್ರ ಜೊತೆ ಮಾತಾಡೋದ್ರಿಂದ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳು ಇರಬಾರ್ದು ಯಾರಿಗೂ ಕೂಡ. ಅದೇ ರೂಲ್ಸ್ ಒಂದು ಬ್ರೇಕ್ ಮಾಡಬಾರ್ದು ಅನ್ನೋದು ಬಿಟ್ಟರೆ ಮಾತಾಡಿದ್ರೆ ಏನಾಗುತ್ತೆ, ಆರಾಮಾಗಿ ಮಾತಾಡಲಿ, ಅವ್ರ ಜೊತೆ ಚೆನ್ನಾಗಿರ್ಬೇಕು, ಆ ಬಾಂಡಿಂಗ್ ಇರಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ, ಸ್ವರ್ಗದಿರೋರು ಬೇರೆ ನರಕದಿರೋರು ಬೇರೆ ಡಿವೈಡ್ ಆಗುತ್ತೆ. ಅದಾದಮೇಲೆ ಅವ್ರವ್ರ ಗ್ರೂಪ್ಗಳಾಗ್ತಾರೆ, ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ಪ್ರೀವಿಯಸ್ ಸೀಸನ್ ಆಗ್ತಿಲ್ಲ ಜಗಳ, ಸಮರ್ಥ ಮತ್ತು ಅಸಮರ್ಥವ್ರು ಲಾಸ್ಟ್ವರೆಗೂ ಗ್ರೂಪ್ ನಿಂತ್ಕೋತಲ್ಲ, ಸೇಮ್ ಎಕ್ಸಾಕ್ಟ್ ಅದೇ ರೀತಿ ಆಗುತ್ತೆ. ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಕೊಡುತ್ತೆ ಇಡೀ ಸೀಸನ್ಗೆ. ಆ್ಯಂಡ್ ಅದನ್ನು ತಪ್ಪಿಸ್ಬೇಕು ಅಂದರೆ ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿಕೊಂಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಅದನ್ನು ಆಗೋಕ್ಕೂ ಬಿಡ್ತಿಲ್ಲ ಯಮುನವರು ಅಂದರೆ ಅದು ತಪ್ಪಾಗುತ್ತೆ. ನಾನು ಹೇಳ್ತಿಲ್ವಾ, ಇಲ್ಲಿ ರೂಲ್ಸ್ನ ತುಂಬ ಮಾತಾಡ್ತಿರೋದು ಯಮುನವರು. ಇಲ್ಲಿ ಆ್ಯಕ್ಚುಲಿ ಯಾರು ಪ್ರಶ್ನೆ ಮಾಡಿದಾಗ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಯಾಕಂದರೆ ಇವತ್ತು ಬಿಗ್ ಬಾಸ್ ಮನೇಲಿ ಇರೋದೇ ಒಂದು 17 ಜನ. ಅಲ್ಲಿರೋರು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ. ತುಂಬ ಡೌಟ್ ಇತ್ತು ಅಥವಾ ಏನಾರು ಕೇಳಿದ್ರು ಅಂದರೆ ಆನ್ಸರ್ ಮಾಡಲೇಬೇಕಾಗುತ್ತೆ. ನೆನ್ನೆ ಚೈತ್ರ ಕುಂದಾಪುರ ಅವರು ನಾನೇನು ಹೇಳಬೇಕು ಅಥವಾ ರೂಲ್ಸ್ ಬುಕ್ಕಲ್ಲಿ ಬರ್ತಿದೆ ಅಂತ ಹೇಳ್ತಿರಲ್ಲ, ಅದೇ ರೀತಿ ಯಮುನವರು ಮಾತಾಡಿದ್ರು ಕೂಡ ಅರ್ಥ ಇಲ್ಲ. ನೆನ್ನೆ ಅವ್ರ ಪರ್ಸ್ಪೆಕ್ಟಿವ್ ಅವ್ರ ಥರ ಸರಿ ಇದ್ದರೂ ಕೂಡ ನೆನ್ನೆ ಚೈತ್ರ ಕುಂದಾಪುರ ಹೆಂಗೆ ಮಾತಾಡಿದ್ರು ಅವರು ಇವಾಗ ಹಾಗೆ ಮಾತಾಡ್ತಿದ್ದಾರೆ ಯಮುನವರು ಕೂಡ. ಇದು ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೋತಿಲ್ಲ. ಯಬ್ಬ ಇಲ್ಲಿ ಏನಾಗಿದೆ ಗೊತ್ತಾ, ನನ್ನನ್ನು ಕೇಳೋಕೆ ಯಾರು ನೀವೆಲ್ಲ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಬಂದ್ಬಿಟ್ಟಿದ್ದಾರೆ. ಬಟ್ ಬಿಗ್ ಬಾಸ್ ಮೇಲೆ ಇವರು 100 ದಿನ ಮೇಲೆ ಇರಬೇಕು. ಆ್ಯಂಡ್ ಇವರೆಲ್ಲರೂ ಕೂಡ ಉತ್ತರ ಕೊಡಬೇಕಾಗತ್ತೆ, ಎಲ್ಲರೂ ಕೂಡ ಪ್ರಶ್ನೆ ಕೂಡ ಕೇಳಬೇಕಾಗತ್ತೆ. ಅಲ್ಲಿ ಯಾವುದು ಕೂಡ ತಪ್ಪಿಲ್ಲ. ಬಟ್ ಇವರು ಆಡ್ತಿರೋ ರೀತಿ ನೋಡೋಣ, ಹೇಳಿದ್ನಲ್ಲ ಮೊದಲೇ, ಈ ಮೈಂಡ್ ಸೆಟ್ ಹಾಕೊಂಬಂದ್ಬಿಟ್ಟಿದ್ದಾರೆ. ನಾವು ಹಿಂಗೆ ಇರಬೇಕು ಗುರು, ನಾವು ಹಿಂಗಿದ್ರೇ ಚೆಂದ, ಈ ಥರ ಮಾಡಿದ್ರೆ ಹಿಂಗೆ ಆಗುತ್ತೆ. ಈ ಓವರ್ ಕ್ಯಾಲ್ಕುಲೇಷನ್ ಕಂಪ್ಲೀಟ್ ಆಟನ ಕೆಡಿಸ್ತಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಹಿಂಗೆ ಬಟ್ ಒಟ್ಟಿನಲ್ಲಿ ಗೌತಮಿ ಅವ್ರನ್ನ ಕೂಡ ಆ್ಯಡ್ ಮಾಡಿದ್ದಾರೆ. ಗೌತಮಿ ಅವ್ರದ್ದು ಏನೋ ಅಷ್ಟು ಪಾತ್ರ ಇಲ್ಲ, ನೋಡುವ. ಬಟ್ ಕ್ಲಿಯರಾಗಿ ಹೇಳೋದೇನೆಂದರೆ, ಇಲ್ಲಿರುವಂಥ ಸ್ಪರ್ಧಿಗಳು ತಮ್ಮ ಗೇಮ್ಗಳನ್ನ ಶುರು ಮಾಡಿದ್ದಾರೆ. ಬಟ್ ಇದನ್ನು ತುಂಬ ನಿಧಾನಕ್ಕೆ ಮಾಡ್ಕೋಬೇಕು. ಯಾಕಂದರೆ ಒಂದು ಸಲ ಆ ಸಂಬಂಧ ಚೆನ್ನಾಗಿ ಬಿಲ್ಡ್ ಆದಮೇಲೆ ಏನೇ ಮಾಡಿದ್ರು ವರ್ಕೌಟ್ ಆಗುತ್ತೆ ಸ್ವಲ್ಪ ಓಕೆನಾ. ಬಟ್ ಇಲ್ಲಿ ಎಲ್ಲರೂ ಕೂಡ ರೂಲ್ಸ್ ಅಂದರೆ ಹಿಂಗೆ ಇರಬೇಕು, ಇದು ಮಾಡ್ರಿ ಹಿಂಗೆ ಅದಂಗೆ. ನೀವು ನೆನ್ನೆ ಅಬ್ಸರ್ವ್ ಮಾಡಿರೋ ಎಪಿಸೋಡ್ ಕೂಡ ಓವರ್ ಥಿಂಕಿಂಗ್, ಅಂದರೆ ಹೊರಗಡೆ ಹೆಂಗೆ ನೋಡ್ತಾರೆ, ನಾವು ಹಿಂಗೆ ನೋಡಬೇಕು, ಓವರ್ ಕ್ಯಾಲ್ಕುಲೇಟಿವ್ ಮಾಡಿನೇ ಈ ಸೀಸನ್ನ ಹಾಳು ಮಾಡ್ಕೋ ರೀತಿ ಕಾಣಿಸಿದೆ. ಬಟ್ ಹೊರಗಡೆ ಇರೋ ಜನಕ್ಕೆ ಪಕ್ಕಾ ಎಂಟರ್ಟೈನ್ಮೆಂಟ್ ಗುರು, ಏನಾರು ಅಂದ್ಕೊಳ್ಳಿ. ನಾವು ಅನ್ಬೋದು ಕೆಲವೊಂದು ಸಲ ಬಿಗ್ ಬಾಸ್ ಆದಿದ್ದು ಅಂತ. ಬಟ್ ಬಿಗ್ ಬಾಸ್ ಕಟ್ಟಾಗಿದ್ದಾರೆ, ಅವ್ರು ಟಾಸ್ಕ್ಗಳನ್ನ ಸಿಂಪಲಾಗಿ ಕೊಡ್ತಾ ಇದ್ದಾರೆ. ಬಟ್ ತುಂಬ ಕಾಂಪ್ಲಿಕೇಟ್ ಮಾಡ್ಕೊತಿರೋದು ಈ ಸ್ಪರ್ಧಿಗಳು. ಆ್ಯಂಡ್ ಇಲ್ಲಿರುವಂಥ ಸ್ಪರ್ಧಿಗಳನ್ನ ಎಲ್ಲರದ್ದು ಕೂಡ ಕೆಲವು ವಿಷಯಗಳನ್ನ ನೋಡಿದ್ರೆ ಎಲ್ಲರೂ ಕೂಡ ಓವರ್ ರಿಯಾಕ್ಟಿವ್ ಆಗಿದ್ದಾರೆ. ಜೊತೆಗೆ ಮೇನಾಗಿ ಯಾರು ಕೂಡ ತಾಳ್ಮೆಯಿಂದ ಕೂತ್ಕೊಂಡು ಮಾತಾಡೋಕ್ಕೆ ರೆಡಿ ಇಲ್ಲ. ನೀನು ಅಂದರೆ ನಿಮ್ಮ ಅಪ್ಪನವ್ರ ರೀತಿಯೇ ಇದ್ದಾರೆ. ಆ್ಯಂಡ್ ಅವರ ಮುಖದ ಎಕ್ಸ್ಪ್ರೆಷನ್ಗಳು, ಅವ್ರ ರಿಯಾಕ್ಷನ್ಗಳು ಕೇಳೋ ಹಾಗೆ ಇಲ್ಲ. ಬಟ್ ಏನಪ್ಪ ಆಗುತ್ತೆ ಅಂದರೆ ಇದೆಲ್ಲ ಹೊರಗಡೆ ಇರೋರಿಗೆ ಸಖತ್ ಮಜಾ ಕೊಡುತ್ತೆ. ಬಟ್ ನೆನ್ನೆ ಎಪಿಸೋಡ್ ಬಗ್ಗೆ ರಿವ್ಯೂ ಬರುತ್ತೆ ಓಕೆನಾ, ಮಾತಾಡೋಣ ಅದ್ರ ಬಗ್ಗೆ. ಆ್ಯಂಡ್ ಇವತ್ತಿನ ಎಪಿಸೋಡು ಕೂಡ ಚಿಂದಿಯಾಗಿರುತ್ತೆ. ಆ್ಯಂಡ್ ಓಪನ್ ನಾಮಿನೇಷನ್ ಬಗ್ಗೆ ನಿಮ್ಗೆ ಅನಿಸುತ್ತೆ? ನನ್ನ ಪ್ರಕಾರ ಓಪನ್ ನಾಮಿನೇಷನ್ ಕೊಡಬಾರ್ದು, ಕೊಟ್ಟರೆ ಈ ಥರ ಸೀನ್ ಕ್ರಿಯೇಟ್ ಆಗುತ್ತೆ. ಆ್ಯಂಡ್ ಬಿಗ್ ಬಾಸ್ ಅವ್ರಿಗೂ ಗೊತ್ತು ಈ ಥರ ಓಪನ್ ನಾಮಿನೇಷನ್ ಕೊಟ್ಟರೆ ಏನಾಗುತ್ತೆ, ಎಕ್ಸಾಕ್ಟಾಗಿ ಇದೇ ಆಗುತ್ತೆ ಅಂತ ಗೊತ್ತಾನೆ. ಅದನ್ನೇ ಹೇಳೋದು, ಒಂದು ಆ್ಯಕ್ಷನ್ ರಿಯಾಕ್ಷನ್ ಬರುತ್ತೆ ಅಂತ ಗೊತ್ತಲ್ವಾ. ಸೊ ಅದಕ್ಕೆ ಒಂದು ಪ್ಲಾನ್ ಮಾಡ್ತಾರೆ, ಅದು ತಕ್ಕಂತೆ ಏನು ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಅಷ್ಟೇ ಸ್ಪರ್ಧಿಗಳು. ಆ್ಯಂಡ್ ಈ ವಿಷಯ ಸ್ಪರ್ಧಿಗಳಿಗೂ ಕೂಡ ಗೊತ್ತು. ಬಟ್ ಅವ್ರಿಗೂ ಕೂಡ ಬೇಕಾಗಿರೋದೆ ಈ ಅಟೆನ್ಷನ್ಸ್. ಇವಾಗ ನೋಡಿ, ಯಮುನವ್ರ ಬಗ್ಗೆ ಮಾತಾಡ್ತಿದ್ದೀವಿ, ಚೈತ್ರ ಕುಂದಾಪುರ ಅವ್ರ ಬಗ್ಗೆ ಮಾತಾಡ್ತಿದ್ದೀವಿ, ಮತ್ತು ಜಗ್ಗು ನಮ್ಮ ಜಗದೀಶ್ ಲಾಯರ್ ಬಗ್ಗೆ ಮಾತಾಡ್ತಿದ್ವಿ. ಯಾಕೆ ಮಾತಾಡ್ತಿದ್ವಿ? ಕಾರಣ ಇಷ್ಟೇ, ಅಲ್ಲಿ ಅವ್ರು ರಿಯಾಕ್ಟ್ ಮಾಡ್ತಿರೋಂಥ ರೀತಿಗೆ. ಆ್ಯಂಡ್ ಅದು ಅವ್ರಿಗೆ ಗೊತ್ತಿರೋದ್ರಿಂದನೇ ಅವ್ರು ರಿಯಾಕ್ಟ್ ಮಾಡ್ತಾ ಇದ್ದಾರೆ.
ಇದೆಲ್ಲ ಕಂಪ್ಲೀಟ್ಲಿ ಮೈಂಡ್ ಗೇಮ್ ಅಂತಲೇ ಹೇಳ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಯಾವ ಥರ ಹೋಗುತ್ತೆ ಅಂತ ಕತೆ ಕಾದು ನೋಡೋಣ. ಎಪಿಸೋಡ್ಸ್ ರಿವ್ಯೂ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.